ಎಬ್ಬೆ ಫಾಲ್ ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ದ ಬ್ಲೋಸಮ್ ರೆಸಾರ್ಟ್ಗೆ ರೀಚ್ ಆದ್ವಿ. ಸೊ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟರು. ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ನಾವು ರೂಮ್ಗೆ ಎಂಟರ್ ಆಗಬೇಕು. ಸೊ ಅಲ್ಲೇ ಒಂದಷ್ಟು ವ್ಯೂನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಈ ಒಂದು ರೆಸಾರ್ಟ್ನ ಪರ್ ಡೇ ಕಾಸ್ಟ್ ಬಂದು 9600. ಅಷ್ಟೊಂದು ಕೊಟ್ಟು ಏನಿದೆ ಅಂತ ಹೇಳಿದ್ರೆ ಒಂದು ಬೇರೆ ಲೋಕಕ್ಕೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಅಲ್ಲಿ ನೇಚರ್ ಆಗಿರ್ಬೋದು, ರೂಮ್ ನೋಡಿ, ಈ ಬಾಲ್ಕನಿ ಆಗಿರ್ಬೋದು, ಲಕ್ಸುರಿ ರೂಮ್ ಆಗಿರ್ಬೋದು. ನಮಗಿದು ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ಕೊಟ್ಟು ನಾವು ಬರ್ತಾ ಇರೋದ್ರಿಂದ ನಮಗೆ ಒಂಥರ ಸ್ಪೆಷಲ್ ಆಗೇ ಇತ್ತು ಈ ರೂಮ್, ಈ ಅಟ್ಮಾಸ್ಫಿಯರ್ ಎಲ್ಲ. ರೆಸಾರ್ಟ್ನ ಓವರ್ವ್ಯೂ ಎಲ್ಲ ಮುಗಿಸ್ಕೊಂಡು ನಾವು ಲಂಚ್ಗೆ ರೆಡಿ ಆದ್ವಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಲಂಚ್ಗೆ ಹೋಗೋಣ ಅಂತ ಹೋದ್ವಿ. ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಕೂಡ ಸಕ್ಕತ್ತಾಗಿತ್ತು. ಫುಡ್ ಎಲ್ಲ ಆರ್ಡರ್ ಮಾಡಿ ನಾನು ಅಲ್ಲೇ ಸ್ವಲ್ಪ ವೀಡಿಯೋ ತೊಗೊಳ್ತಿದ್ದೆ. ಸೊ ಮಧ್ಯಾಹ್ನದ ಲಂಚ್ಗೆ ನಾನು ರೋಟಿ, ದೆನ್ ಚಿಲ್ಲಿ ಚಿಕನ್, ಮೊಸರನ್ನ, ವಾಟರ್ಮೆಲನ್ ಜ್ಯೂಸ್, ಪಾಪಡ್ ತೊಗೊಂಡಿದ್ದೆ. ಊಟ ಮುಗಿಸ್ಕೊಂಡು ನಾವು ಪೂಲ್ಗೆ ಹೋಗೋಕ್ಕೆ ರೆಡಿ ಆದ್ವಿ. ಪೂಲೆಲ್ಲ ಆದಮೇಲೆ ನೆಕ್ಸ್ಟು ಹೈ ಟೀಗೆ ಹೋದ್ವಿ. ಹೈ ಟೀಯಲ್ಲಿ ತುಂಬಾ ಆಪ್ಷನ್ಸ್ ಇತ್ತು. ಸೊ 3 ಟೈಪ್ಸ್ ಆಫ್ ಬಿಸ್ಕೆಟ್, ಬಜ್ಜಿ, ಬೋಂಡ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಟೀ ಕೂಡ ತುಂಬ ಚೆನ್ನಾಗಿತ್ತು. ಆ ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಬಿಸಿ ಬಜ್ಜಿ ತಿನ್ಕೊಂಡು ಟೀ ಕುಡಿದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಆ್ಯಕ್ಚುಲಿ ಟೆರೆಸ್ ಕಿಂಗ್ ರೂಮ್ನ ಬುಕ್ ಮಾಡಿದ್ದೆ. ಇದು ಮೌಂಟೇನ್ ವ್ಯೂ ಅಂತ ಕಾಣಿಸೋಂಥ ರೆಸಾರ್ಟ್ ವ್ಯೂ. ಸೊ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಎಂಜಾಯ್ ಮಾಡಿಕೊಂಡು ಎಲ್ಲ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಸೊ ನೈಟ್ ಕೂಡ ಲೈಟ್ ಸೆಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಈ ಒಂದು ಬೋರ್ಡ್ ಆಗಿರ್ಬೋದು, ಅಲ್ಲಿನ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿತ್ತು. ಇದೆ ಅಂತ ಹೇಳಿದ್ದಾರೆ. ಇದು ಇಂಡೋರ್ ಗೇಮ್ಸು. ಸೊ ಏನಿದೆ ಇಂಡೋರ್ ಗೇಮ್ಸ್ ಅಂತ ಹೋಗಿ ಚೆಕ್ ಮಾಡೋಣ. ಕೆಲವೊಂದಷ್ಟು ಇಂಡೋರ್ ಗೇಮ್ಸ್ ಕೂಡ ಇತ್ತು. ನಾವು ಎಲ್ಲನೂ ಟ್ರೈ ಮಾಡಿಕೊಂಡು ದೆನ್ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟು ರೂಮಿಗೆ ಬಂದು ನನ್ನ ಬರ್ಡೇ ಸೆಲೆಬ್ರೇಷನ್ನ ಮಾಡಿಕೊಂಡು ಹೋದ್ವಿ. ಸೊ ಈ ಥರ ನೋಡಿ 4 ಸ್ವಿಂಗ್ ಇದೆ. ಈ ಥರ 4 ಸ್ವಿಂಗ್ ಮೇಲೂ ಕೂತ್ಕೊಂಡು ನಾನು ಎಂಜಾಯ್ ಮಾಡ್ತಿದ್ದೆ. ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು ಆ ಸ್ವಿಂಗ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡೋದು. ನೈಟ್ ಟೈಮ್ ಕೂಡ ಆ ಒಂದು ರೆಸಾರ್ಟಲ್ಲಿ ಫುಲ್ ವಾಟರ್ ಫಾಲ್ಸ್ ಎಲ್ಲನೂ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ಡೇ ಏನು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನನ್ನ ಹಸ್ಬೆಂಡ್ ನಾನು ಹೇಳ್ತಾ ಇದ್ದೆ. ಸೊ ಈ ಒಂದು ಸ್ವಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಬೆಳಗ್ಗೆ ಬಿಸಿಲಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನೈಟ್ ಟೈಮ್ ಎಂಜಾಯ್ ಮಾಡ್ತಿದ್ದೆ. ಡಿನ್ನರ್ ಕೂಡ ಅಷ್ಟೇ, ನಾವು ಬೊಫೆ ತೊಗೊಂಡಿದ್ವಿ. ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ, ಆಪ್ಷನ್ಸ್ ಇರುತ್ತೆ ಅಂತ ಹೇಳಿ ಫಸ್ಟ್ ನಾವು ಸೂಪ್ನ ಆರ್ಡರ್ ಮಾಡಿದ್ವಿ. ನಾನ್ ವೆಜ್ಜಲ್ಲಿ ಫಿಶ್ ಮತ್ತು ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಆಪ್ಷನ್ ಇತ್ತು. ಫಿಶ್ ಮಾತ್ರ ತುಂಬ ಸ್ಪೈಸಿ ಆಗಿತ್ತು. ಸೊ ವೆಜ್ ಎಲ್ಲ ತುಂಬ ಆಪ್ಷನ್ಸ್ ಇತ್ತು. ನಾವು ತೊಗೊಂಡಿದ್ದು ಪರೋಟ ಆಗಿರ್ಬೋದು, ಪನ್ನೀರ್. ಈ ಥರ ಒಂದು ಸಾಂಗ್ ಸೆಲೆಬ್ರೇಷನ್ ಇತ್ತು. ಅವ್ರು ಹಾಡು ಹೇಳ್ತಾ ಇರ್ತಾರೆ, ನಾವು ಬೇಕಾದರೆ ಜಾಯ್ನ್ ಆಗ್ಬೋದು, ಡ್ಯಾನ್ಸ್ ಆಡ್ಬೋದು. ಬಟ್ ನಾವೇನು ಹೋಗಲಿಲ್ಲ. ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಕೇಳಿಸ್ಕೊಂಡು ಕೂತ್ಕೊತಿದ್ವಿ. ಕನ್ನಡ ಸಾಂಗ್ಸ್ನೆಲ್ಲ ಹಾಕ್ತಾಯಿದ್ರು. ಸೊ ಅದಾದ ನಂತರ ಬಂದು ರೂಮಿಗೆ ಸ್ವಲ್ಪ ಫ್ರೆಶ್ ಆಗಿ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಟೀ. ಈ ಥರ ಮಿಲ್ಕ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ. ಅವತ್ತಿನ ಡೇ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಹ್ಯಾವ್ ಅ ನೈಸ್ ಡೇ.